ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಬಿಗ್ ಬಾಸ್ ಸೀಸನ್ 12ರ ಸೆಕೆಂಡ್ ಕ್ಯಾಪ್ಟನ್ ಆಗಿ ಧನುಷ್ ಗೌಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನೊಂದು ಕಡೆ ಈ ವಾರದ ಉತ್ತಮ ಜಾನ್ವಿ ಆದ್ರೆ ಕಳಪೆ ಧ್ರುವಂತ್ ಅವ್ರಿಗೆ ಸಿಕ್ಕಿರುವಂಥದ್ದು. ಜೊತೆಗೆ ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಸರಿಯಾಗಿ ಇಡೀ ಮನೆ ಮಂದಿಗೆ ಸುದೀಪ್ ಸರ್ ಕ್ಲಾಸ್ ತಗೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ನಿನ್ನೆಯ ವೀಕೆಂಡ್ ಎಪಿಸೋಡ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ಮೊದಲು ವೆಲ್ಕಮ್ ಮಾಡಿಬಿಡೋಣ. ನನ್ನ ಕೊಲೀಗ್ ನೇತ್ರ ಇದ್ದಾರೆ. ಹೆಲೋ ನೇತ್ರ, ವೆಲ್ಕಮ್ ಟು ದ ಶೋ. ಜೊತೆಗೆ ರಘುವೀರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ಎಸ್ ನೇತ್ರ, ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ, ಸೊ ನಿನ್ನೆ ಸ್ಟಾರ್ಟಿಂಗ್ ಅಲ್ಲೇ ಇದ್ದಂಥದ್ದು ಅಂದ್ರೆ ಕಳಪೆ ಉತ್ತಮ ಇದೆಲ್ಲ ಇತ್ತು. ಸೊ ಈ ಉತ್ತಮ ಕಳಪೆ ಅಂದ್ರೆ ಉತ್ತಮ ಜಾನ್ವಿ ಅವ್ರಿಗೆ ಸಿಕ್ತು, ಕಳಪೆ ಧ್ರುವಂತ್ ಅವ್ರಿಗೆ ಸಿಕ್ತು. ಈ ಡಿಸಿಷನ್ ಕರೆಕ್ಟ್ ಇತ್ತಾ, ಹೇಗನ್ಸುತ್ತೆ ನಿಮ್ಗೆ? ಕರೆಕ್ಟ್ ಇತ್ತು. ಯಾಕಂದ್ರೆ ಜಾನ್ವಿ ಅವರು ತಮ್ಮ ಎಫರ್ಟ್ ಹಾಕಿ ಆಟ ಎಲ್ಲ ಚೆನ್ನಾಗಿ ಆಡಿದ್ರು. ಮತ್ತೆ ವಾಪಸ್ ಅಶ್ವಿನಿ ಅವರ ಒಂದು ಸಂಘವನ್ನ ಬಿಟ್ಟು ತಮ್ಮ ಇಂಡಿವಿಜುವಲ್ ಅನ್ಕೊಂಡೆ, ಅಂದ್ರೆ ಅಶ್ವಿನಿ ಅವರಿಂದ ದೂರ ಆದ್ಮೇಲೆ ಅವ್ರಿಗೆ ಉತ್ತಮ ಸಿಕ್ತಾ ಹೇಗೆ? ಹೌದು, ಅದರಿಂದಾನೇ ನಾವು ಸ್ಟಾರ್ಟಿಂಗ್ ಅನ್ಕೊಂತಿದ್ವಿ ಅವರಿಬ್ರು ದೂರ ಆಗಿ ಆಟ ಆಡಿದ್ರೆ ತಮ್ಮ ಇಂಡಿವಿಜುವಲ್ ಆಟ ತೋರಿಸಿದ್ರೆ ಏನೋ ಒಂದು ಬಿಗ್ ಬಾಸ್ ಮನೆ ಒಳಗೆ ಉಳ್ಕೋಬಹುದು, ಒಂದ್ ಒಳ್ಳೆ ಹೆಸರು ತಗೋಬಹುದು ಅಂತ ನಾವು ಸ್ಟಾರ್ಟಿಂಗ್ ಇಂದನೂ ಹೇಳ್ತಿದ್ವಿ. ಹಂಗ ಅವ್ರ ಸಂಘ ಬಿಟ್ಟ ಮೇಲೆ ಉತ್ತಮ ಅನ್ನೋ ಒಂದು ನಿನ್ನೆ ಅವಾರ್ಡ್ ಸಿಕ್ತು ಅವರಿಗೆ. ಅದಾಗಿನ ಮೇಲೆ ಆಟದೊಳಗೂ ಚೆನ್ನಾಗೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳಕ್ಕೂ ಆಯ್ತು. ಎಲ್ಲಾ ಜನರ ಜೊತೆಗೂ ಇಷ್ಟು ದಿನ ಬರೀ ಅವ್ರ ಜೊತೆಗಷ್ಟೇ ಇರ್ತಾರೆ, ಅವ್ರ ಜೊತೆಗೆ ಇರ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿದ್ವಿ. ಈಗ ಎಲ್ಲಾರ್ಗು ಮನೆಯವರಿಗೆಲ್ಲಾರನು ಮಾತಾಡಿಸ್ತಾರೆ. ನೀನು ಮಲ್ಲಮ್ಮ ಅವರು ಹೇಳಿದ್ರು ಚೆನ್ನಾಗಿ ಅಡುಗೆ ಮಾಡಿ ಎಲ್ಲರಿಗೂ ಊಟ ಮಾಡಿಸಿ ಊಟ ಮಾಡ್ತಾರೆ. ಇಂಥ ಒಂದು ಮಾತುಗಳಿಂದ ಖುಷಿ ಆಯ್ತು. ಯಾಕಂದ್ರೆ ಜಾನ್ವಿ ಅವರು ತಮ್ಮ ಆಟನ ತಾವು ಚೆನ್ನಾಗಿ ಆಟ ಆಡ್ಕೊಳತ್ತಾರ ಅಂತ ಹೇಳಿ. ಯಾಕಂದ್ರೆ ಹೊರಗಡೆ ಆಗಿರೋಂಥ ಒಂದಿಷ್ಟು ಅವ್ರ ಬಗ್ಗೆ ಇರೋಂಥ ಟ್ರೋಲ್ಸ್ಗಳು ಇವೆಲ್ಲ ನೋಡಿ ಬೇಜಾರಾಗಿತ್ತು. ಬಟ್ ಇನ್ಮೇಲೆ ಅವ್ರ ವ್ಯಕ್ತಿತ್ವವನ್ನ ಇನ್ನೂ ಚೆನ್ನಾಗಿ ತೋರಿಸ್ಕೊಂತಾರ, ಆಟಗಳನ್ನ ಚೆನ್ನಾಗಿ ಆಡ್ತಾರ ಅಂತ ಹೇಳ್ಬೋದು. ಅದಕ್ಕೆ ನೀನು ಉತ್ತಮ ಅಂತಾನು ಮನೆಯವರೆಲ್ಲರೂ ಸೇರಿ ಕೊಟ್ಟಿರೋದು ಖುಷಿ ಆಯ್ತು. ಇನ್ನೊಂದ್ ಕಡೆ ಕಳಪೆ ಅಂತ ಧ್ರುವಂತ್ ಅವ್ರಿಗೆ ಕೊಟ್ರು. ಹೌದು, ಅವ್ರು ಯಾಕೋ ಒಂಥರ ಅಂದ್ರೆ ಅವ್ರು ವಿಚಾರ ಮಾಡಿದಂದ್ರೆ ಲಾಸ್ಟ್ ಟೈಮ್ ಅವ್ರಿಗೆ ಉತ್ತಮ ಅಂತ ಕೊಟ್ರು ಆ ಮೆಡಲ್ನ ಅವ್ರು ಹೋಗಿ ರಿಟರ್ನ್ ಮಾಡ್ತಾರ. ಆ ಒಂದು ಬೇಜಾರಿಂದ ಅವ್ರು ಕೊಡ್ತಾರ. ಅದನ್ನ ಬಿಟ್ಟು ಮತ್ತೆ ಏನೋ ಒಂದು ನಾವು ಡಿಸಿಷನ್ ಹೇಳತ್ತೇವೆ ಅಂದ್ರೆ ಲಘುನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರ ಅದನ್ನ. ಇದೆಲ್ಲ ತಪ್ಪು ಅನಿಸ್ತೈತಿ. ಯಾಕಂತಂದ್ರ ಒಂದ್ ನಿಮಿಷಕ್ಕಾದ್ರೂ ಅವ್ರು ತಮ್ಮ ಸ್ಟ್ಯಾಂಡ್ ತಾವು ತಗೊಂಡು ನಾನು ಅದಲ್ಲ ಅಂತ ಹೇಳಿ ಪ್ರೂವ್ ಮಾಡಕ್ ಎಂದೂ ವಿಚಾರ ಮಾಡಂಗಿಲ್ಲ. ಅವ್ರು ಏನ್ ಹೇಳ್ತಾರ, ಆಯ್ತು ಸರಿ ಇದನ್ನ ಒಪ್ಕೋತೀನಿ ಅಂತ ಹೇಳಿ ಸಲೀಸಾಗಿ ಒಪ್ಕೊಂತಾರ. ಸೊ ಇದೊಂದು ಎಲ್ಲ ರೀಸನ್ ಅವರಿಗೆ ಬಾಳ್ ಮುಳುವಾಗಿ ನಿನ್ನೆ ಕಳಪೆ ಅಂತ ಹೇಳಿ ಕೊಟ್ರು. ಅವ್ರ ಡಿಸಿಷನ್ ಒಳಗೆ ಯಾವ ತಪ್ಪು ಇಲ್ಲ ಅಂತ ನನಗೆ ಅನಿಸ್ತು ಮ್ಯಾಮ್. ಎಸ್, ಇನ್ನು ರಘುವೀರ್, ನಿನ್ನೆ ಕಿಚ್ಚನ ಪಂಚಾಯತಿಯಲ್ಲಿ ಸರಿಯಾಗಿ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರು. ಸೊ ನಿನ್ನೆ ಎಪಿಸೋಡ್ ಹೈಲೈಟ್ಸ್ ಏನೇನು ಅನ್ಸುತ್ತೆ ನಿಮ್ಗೆ? ನನ್ನ ಪ್ರಕಾರ ನಿನ್ನೆ ಕಿಚ್ಚನ ಚಪ್ಪಾಳೆ ಕೊಟ್ಟರು, ಅದು ನನಗೆ ಭಾಳ ಖುಷಿ ಅನಿಸ್ತು ರಘು ಅವರಿಗೆ. ಯಾಕಂದರೆ ವಾರದಲ್ಲಿ ಅವರು ಚೆನ್ನಾಗಿ ಆಟ ಆಡಿದ್ರು. ಎಲ್ಲೊಂದು ಕಡೆ ಅವರನ್ನ ಬ್ಲೇಮ್ ಮಾಡ್ತಾ ಇದ್ರು, ಅನ್ಫೇರ್ ಆಟ ಆಡ್ತಾ ಇದ್ದಾರೆ ಅಂತ. ಆ ಒಂದು ಆಟನ ಅವರು ಅನ್ಫೇರ್ ಅಲ್ಲ ಅಂತ ಒಂದು ಪ್ರೂವ್ ಮಾಡೋಕ್ಕೆ ಒಂದು ಸುದೀಪ್ ಸರ್ ಅವರು ಒಂದು ಸಣ್ಣ ಒಂದು ಸ್ಟ್ಯಾಂಡ್ ತಗೊಂಡ್ರು ಅನ್ಕೊಂತೀನಿ. ಯಾಕಂದರೆ ಕಿಚ್ಚನ ಚಪ್ಪಾಳೆ ಅಲ್ಲಿ ಪಡ್ಕೊಳ್ಳೋಕ್ಕೆ ಸುಮಾರಷ್ಟು ಕಂಟೆಸ್ಟೆಂಟ್ಗಳು ಭಾಳ ಕಷ್ಟಪಡ್ತಾರೆ. ಅಂಥದ್ರಲ್ಲಿ ಅವರು ಬಂದು 2ನೇ ವಾರಕ್ಕೆ ಕಿಚ್ಚನ ಚಪ್ಪಾಳೆ ಪಡಿತಾರಂದರೆ ನನಗೆ ಖುಷಿ ಆಯಿತು. ಯಾಕಂದರೆ ಅವ್ರು ಆ ರೀತಿ ವ್ಯಕ್ತಿತ್ವವನ್ನು ಗಳಿಸ್ಕೊಂಡಿದ್ದಾರೆ. ಎಲ್ಲೂ ಅವರ ಆಟನ ಬಿಟ್ಕೊಟ್ಟಿರಲಿಲ್ಲ. ಅವ್ರಿಗೆ ಏನು ಒಂದು ಪ್ರಿನ್ಸಿಪಲ್ ಅನ್ನೋ ಒಂದು ಪಟ್ಟ ಕೊಟ್ಟಿದ್ರಲ್ಲ, ಅದು ಸರಿಯಾಗಿ ನಿಭಾಯಿಸಿದ್ರು ಅನ್ಕೊಂತೀನಿ. ಸುದೀಪ್ ಸರ್ ಹೇಳ್ದಂಗೆ ಅಲ್ಲಿ ಯಾರು ಕಂಟೆಸ್ಟೆಂಟ್ಗಳು ಸರಿಯಾಗಿ ಆಟನೇ ಆಡಿಲ್ಲ. ನಾವು ಹಿಂದಿನ ಸೀಸನ್ಗಳೆಲ್ಲ ನೋಡಿದ್ವಿ. ಸ್ಕೂಲು ಕಾಲೇಜು ಅಂತ ಟಾಸ್ಕ್ ಬಂದ್ರೆ ಫುಲ್ ಫನ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಅದೇ ಹೈಲೈಟ್ ಆಗಿರುತ್ತೆ. ಸೀಸನ್ ಇಂದ ಹೈಲೈಟೇ ಕಾಲೇಜು ಮತ್ತೆ ಸ್ಕೂಲ್ ಟಾಸ್ಕ್ ಅಂತ. ಹೌದು, ಅದಕ್ಕೆ ಹಿಂದಿನ ಸೀಸನ್ ಅಲ್ಲೆಲ್ಲ ಅವೆಲ್ಲ ಚೆನ್ನಾಗಿ ಓಡಿದ್ವು. ಆದ್ರೆ ಈ ಸೀಸನ್ ಅಲ್ಲಿ ಆ ಟಾಸ್ಕ್ ಕೊಟ್ರೆ ಅದನ್ನ ಸರಿಯಾಗಿ ನಿಭಾಯಿಸಲಿಕ್ಕೆ ಕಂಟೆಸ್ಟೆಂಟ್ಗಳು ಎಡವಿದ್ರು ಅನ್ಕೊಂತೀನಿ. ಅದಕ್ಕೆ ಮೇನ್ ರೀಸನ್ನೇ ಅವ್ರ ಫ್ರೆಂಡ್ಶಿಪ್ ಅನ್ಕೊಂತೀನಿ. ಹೇಗಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಈಗ ಕೆಲವೊಂದಿಷ್ಟು ನಾವು ನೋಡಿದ್ವಿ. ರಾಶಿಕ್ ಅವರು ಫ್ರೆಂಡ್ ಅಂತ ಏನು ಸೂರಜ್ ಅವರಿದ್ರು, ಅವರು ಬೇರೆ ಟೀಮಲ್ಲಿ ಇದ್ರು. ಅವರೆಲ್ಲ ಒಂದು ಕಡೆ ಬಂದು ಆಮೇಲೆ ಗುಂಪು ಚರ್ಚೆಗೆ ಇಳಿತಾ ಇದ್ರು. ತಮಗೆ ಬೇಕಾದವ್ರು ಬೇರೆ ಬೇರೆ ಟೀಮಲ್ಲಿ ಇದ್ರು ಅಂತ ಹೇಳಿ ಅಲ್ಲಿ ಆಟನೇ ಸರಿ ಆಗ್ತಾ ಇರಲಿಲ್ಲ. ಆ ಒಂದು ವಿಚಾರದಲ್ಲಿ ನಿನ್ನೆ ಒಂದು ಕಿಚ್ಚ ಸುದೀಪ್ ಅವರು ಅವರಿಗೊಂದು ರಿಯಾಲಿಟಿ ಚೆಕ್ ಕೊಟ್ಟರು ಅನ್ಕೊಂತೀನಿ. ಯಾಕಂದ್ರೆ ಅವರಿಗೆ ಆ ಟಾಸ್ಕ್ ಅನ್ನ ಯಾರು ಸೀರಿಯಸ್ ಆಗಿ ತಗೊಳ್ದಿದ್ದವರಿಗೆ ನಿನ್ನೆ ಒಂದು ಕ್ಲಾಸ್ ತಗೊಂಡ್ರು ಅನ್ಕೊಂತೀನಿ. ಚೆನ್ನಾಗಿತ್ತು. ಅದೇ ರೀತಿ ಕಾಕ್ರೋಚ್ ಸುಧೀರ್ ಅವ್ರಿಗೆ ಮತ್ತು ಅಲ್ಲಿ ಬಂದು ನನಗೆ ನಿನ್ನೆ ಇಷ್ಟ ಆಗಿರೋದೇ ಅದೊಂದು ಸೀನ್ ಅನ್ಕೊಂತೀನಿ. ಯಾಕಂದ್ರೆ ಅವ್ರು ಅಲ್ಲಿ ಬಂದು ಮೇಡಮ್ ಹೇಳ್ದಂಗೆ ಅಂತ ಒಂದು ಮಾತು ಹೇಳ್ತಾರೆ. ಅವಾಗ ಅವ್ರಿಗೆ ಒಂದು ಕ್ಲಾಸ್ ಸಿಕ್ತಲ್ಲ, ಅದು ಅವ್ರಿಗೆ ಬೇಕಿತ್ತು ಅನ್ಕೊಂತೀನಿ. ಅವ್ರು ಯಾಕಂದ್ರೆ ಅವ್ರು ಅಲ್ಲಿ ಯಾಕೆ ಇವ್ರಿಗೆ ಎಷ್ಟು ಹೇಳಿದ್ರು ಯಾಕೆ ಅರ್ಥ ಆಗ್ತಿಲ್ಲ ಅಂತ ಈ ಸೀಸನ್ ಅಲ್ಲಿ. ಹೌದು, ಅವ್ರು ಕಾಕ್ರೋಚ್ ಸುಧೀರ್ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಅಶ್ವಿನಿ ಗೌಡ ಅವ್ರು
ಹೇಳ್ದಂಗೆ ನಾ ಅವ್ರು ಕೇಳ್ಕೊಂಡ್ಬಿಡ್ತೀನಿ, ಅವ್ರ ಬಕೆಟ್ ಗತೆ ಅವ್ರ ಹಂಗೆ ಹೋಗ್ಬಿಡ್ತೀನಿ ಅನ್ನೋ ವಿಚಾರದಲ್ಲಿ ಇದ್ದಾರೆ ಅನ್ಕೊಂತೀನಿ. ಚೆನ್ನಾಗಿತ್ತು ನಿನ್ನೆ ಒಂದು ಎಪಿಸೋಡ್, ಸುದೀಪ್ ಸರ್ ಚೆನ್ನಾಗಿ ನಿಭಾಯಿಸ್ಕೊಟ್ರು ಅನ್ಬಂದು. ಎಸ್ ನೇತ್ರ ಅವರ, ಇನ್ನು ಯಾರಿಂದ ಈ ಒಂದು ಟಾಸ್ಕ್ ಅಲ್ಲಿ ಫನ್ ಎಲಿಮೆಂಟ್ ಹಾಳಾಯ್ತು ಅಂತ ನಿಮಗೆ ಅನ್ಸುತ್ತೆ? ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸ್ಕೂಲು ಕಾಲೇಜ್ ಟಾಸ್ಕ್ಗಳು ಅಂದ್ರೆ ಎಲ್ಲಾ ಸೀಸನಿನ ಹೈಲೈಟ್ಸ್ ಅದು. ಜೊತೆಗೆ ಲಾಸ್ಟ್ ಸೀಸನ್ ಅಲ್ಲಿ ನಾವು ಅದನ್ನ ಮಿಸ್ ಮಾಡ್ಕೊಂಡಿದ್ವಿ, ಹೀಗಾಗಿ ಈ ಒಂದು ಸೀಸನ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಯಾರಿಂದ ಈ ಫನ್ ಹಾಳಾಯ್ತು ಅನ್ಸುತ್ತೆ ನಿಮ್ಗೆ? ಫನ್ ಹಾಳಾಯ್ತು ಅನ್ನೋದ್ರ ಕಡೆ ನಾವು ಆ ಕಡೆ ಲಕ್ಷಣ ಕೊಟ್ಟಿಲ್ಲ. ಯಾಕಂತಂದ್ರೆ ಗಿಲ್ಲಿ ಅವರು ಮನರಂಜನೆ ಎಷ್ಟು ಬೇಕಲ್ಲ ಅದಕ್ಕಿಂತ ಜಾಸ್ತಿನೇ ನಮ್ಗೆ ಕೊಡ್ತಿದ್ರು. ಸೊ ಹಾಗಾಗಿ ನಮ್ಗೆಲ್ಲದ ಹಾಳಾಯ್ತು ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ಒಂದೆರಡು ಕಡೆ ಅಷ್ಟೇ ಅವರು ಚೀರಾಡೋದಾಗಿರ್ಬೋದು, ಜಗಳ ಇಂಥವೆಲ್ಲ ನಡೆದ್ವು. ಯಾಕಂತಂದ್ರೆ ಅವ್ರವ್ರ ಒಪಿನಿಯನ್ಸ್ ಆಗಿದ್ವು ಅವೆಲ್ಲಾನು. ರಕ್ಷಿತಾನ್ ಟಾರ್ಗೆಟ್ ಮಾಡೋದಾಗಿರ್ಬೋದು, ರಾಶಿ ಮತ್ತೆ ಇವ್ರು ಅಶ್ವಿನಿ ಗೌಡ ಅವರು ಅದೇ ಒಂದು ಹಳೆಯ ಒಂದು ಗ್ರಜ್ಜನ ಇಲ್ಲಿ ಮಟ್ಟ ತಗೊಂಡ್ ಬಂದಿರೋದಾಗಿರ್ಬೋದು. ಅವ್ರು ಮತ್ತೆ ಹೇಳ್ತಾರ ನನಗೆ ಅವ್ರ ಮೇಲೆ ಸಿಟ್ಟು ಇಲ್ಲ ಏನು ಇಲ್ಲ ಅಂತ ಹೇಳಿ. ಮತ್ತೆ ಪದೇ ಪದೇ ಇಡೀ ಮನೆಗಳ ಒಳಗನ ಅವ್ರ ಜೊತೆ ಯಾಕೆ ಜಗಳ ಆಗ್ತೈತಿ? ಪದೇ ಪದೇ 1 ಟೈಮ್ ಓಕೆ 2 ಟೈಮ್ ಓಕೆ, ಪದೇ ಪದೇ ಅವ್ರ ಜೊತೆಗೇನ ಜಗಳ ಆಗ್ತಿದೆ ಅಂದ್ರೆ ಏನೋ ಒಂದ್ ಸಣ್ಣ ಅವ್ರು ಮಾಡೋ ಪ್ರತಿ ಒಂದು ಮಿಸ್ಟೇಕ್ ಅಲ್ಲೂ ಅವ್ರು ಯಾವ ತರ ಅದನ್ನ ದೊಡ್ಡದಾಗಿ ತಗೊಂಡ್ ಹೋಗಿ ಡ್ರ್ಯಾಗ್ ಮಾಡಿ ಜಗಳ ಮಾಡ್ತಾರೆ. ಹೋಗ್ಲಿ ಬಿಡಪ್ಪ ಸಣ್ಣವ್ರು ಅಂತಂದು ಹೇಳ್ಬಿಟ್ಟಿದ್ರ ಅಂತಾರ ಜಗಳ ಹಾಕಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೂ ಸಂಭಾಳಿಸ್ಕೊಳ್ಳೋ ಅಂತ ಗುಣ ಅವರಲ್ಲಿಯೂ ಇಲ್ಲ. ಇವರು ಯಾಕೆ ಅನಿಸ್ಕೋಬೇಕು, ಇಷ್ಟು ದಿನ ಬರೀ ನಾ ಅನಿಸ್ಕೊಳ್ಳೋದಾಗೈತೆ ಅಂತ ಹೇಳಿ ಇವರು ಜಗಳ ಮಾಡಿದ್ರು. ಸೊ ಇದೊಂದು ಜಗಳ ಅದೊಂದು ಬಿಟ್ರೆ ಬೇರೆ ಎಲ್ಲಾನು ಚೆನ್ನಾಗೇನ ನಡೀತು. ಕಾಮಿಡಿ ಅಂತರೂ ಚಂದ್ರಪ್ರಭಾ ಅವರಿಂದ ಮತ್ತು ಗಿಲ್ಲಿ ನಟ ಅವರಿಂದ ಚೆನ್ನಾಗಿ ನಮ್ಮ ಮನರಂಜನೆನೂ ನೀಡಿದ್ರು ಅಂತ ಹೇಳ್ಬೋದು. ಎಸ್, ಇನ್ನು ಎಲಿಮಿನೇಷನ್ ಇದೆ. ಸೊ ಎಲಿಮಿನೇಟ್ ಯಾರಾಗ್ತಾರೆ ಅನ್ನೋದು ಕೂಡ ಒಂದ್ ಕಡೆ ಕುತೂಹಲ. ಜೊತೆಗೆ ನೆಕ್ಸ್ಟ್ ವೀಕಿಗೆ, ಈ ವಾರ ಸೇಫ್ ಆಗಿದ್ರು ಕೂಡ ನೆಕ್ಸ್ಟ್ ವೀಕಿಗೆ ಸುದೀಪ್ ಸರ್ ಎಲ್ಲರನ್ನೂ ನಾಮಿನೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಇವತ್ತು ಯಾರು ಉಳ್ಕೊಳ್ತಾರೆ, ಯಾರು ಹೋಗ್ತಾರೆ ಅಂತ ಅನ್ಸುತ್ತೆ? ನನ್ನ ಪ್ರಕಾರ ರಾಶಿಕಾ ಅವ್ರು ಹೋಗಬೇಕು ಅನ್ಕೊಂತೀನಿ. ಆದರೆ ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಪ್ರಕಾರ ಧ್ರುವಂತ್ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಒಂದು ಸುಳಿವು ಸಿಕ್ಕಿದೆ. ಆದರೆ ಅದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಅಕ್ಯುರೇಟ್ ಆಗಿದೆ ಅಂತ ಗೊತ್ತಿಲ್ಲ. ಆದರೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಅಲ್ಲಿ ಆಟ ಹಾಳು ಮಾಡ್ಕೊಂಡಿರೋದು ರಾಶಿಕಾ ಅವರು ಅನ್ಕೊಂತೀನಿ. ಯಾಕಂದರೆ ಬಿಗ್ ಬಾಸ್ ಅಲ್ಲಿ ನಿನ್ನೆ ಏನು ಅವ್ರು ಆಟ ಆಡ್ತಾ ಇದ್ದಾರಲ್ಲ, ಅದಕ್ಕೂ ಸುದೀಪ್ ಸರ್ ಅವರು ನಿನ್ನೆ ಬಂದು ವಾರ್ನಿಂಗು ಕೊಟ್ಟಿದ್ದಾರೆ. ಸಂಬಂಧಗಳನ್ನೆಲ್ಲ ಮನೆ ಹೋಗಿ ಇಟ್ಕೊಳ್ಳಿ, ಹೊರಗಡೆ ಹೋದ್ಮೇಲೆ ನೀವು ನಡ್ಸ್ಕೊಳ್ರಿ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ, ಇಲ್ಲಿ ಯಾಕಂದ್ರೆ ನೀವು ಜೋಕರ್ಗಳ ತರ ಕಾಣ್ತಾ ಇದ್ದೀರಾ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅದನ್ನ ಹೌದು, ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಅವ್ರು ಏನ್ ಇಂಡಿವಿಜುವಲ್ ಆಗಿ ಆಟ ಆಡ್ಬೇಕಲ್ಲ, ಅದನ್ನ ಬಿಟ್ಟು ಅವರು ಟೀಮ್ ಆಗಿ ಆಟ ಆಡಕ್ ಹೋಗ್ತಿದ್ದಾರೆ. ಅಥವಾ ಅಲ್ಲಿ ಯಾವುದೋ ಒಂದು ಫ್ರೆಂಡ್ಸ್ ಅಂತ ಹೇಳಿ ಅದನ್ನ ಒಂದು ಗ್ರೂಪ್ ತರ ಮಾಡ್ಕೊಂಡಿರ್ತಾರೆ. ಗ್ರೂಪಿಸಮ್ ಆಟ ಆಡಿದ್ರೆ ಇವ್ರು ವೈಯಕ್ತಿಕ ಆಟ ಎಲ್ಲಿ ಹೋಗುತ್ತೆ? ವೈಯಕ್ತಿಕ ಆಟನೇ ಆಟ ಆಡಿಲ್ಲ ಅಂದ್ರೆ ಕೊನೆಗೆ ಇವ್ರು ಗೆಲ್ಬೇಕಲ್ಲ. ಇವ್ರು ಸಂಬಂಧ ಮಾಡ್ಕೊಂಡು ಇವ್ರು ನನ್ನ ಫ್ರೆಂಡ್ಸ್, ಇವರನ್ನ ನಾನು ಬಚಾವ್ ಮಾಡ್ಕೊಳ್ಬೇಕು ಅನ್ನೋದು ಇವ್ರ ಉದ್ದೇಶ ಆದ್ರೆ ಗೆಲ್ಲೋ ಉದ್ದೇಶ ಯಾರಲ್ಲಿರುತ್ತೆ? ಆ ಒಂದು ವಿಚಾರದಲ್ಲಿ ಸುದೀಪ್ ಸರ್ ಅವರು ನಿನ್ನೆ ಸಖತ್ತಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಾಮಿನೇಷನ್ ಮಾಡಿರೋದು ಒಳ್ಳೆ ವಿಚಾರ ಅನ್ಕೊಂತೀನಿ. ಯಾಕಂದ್ರೆ ಇವರಿಗೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ಮಾಡಿರೋದೇ ಸರಿ ಅಂತ ಏನ್ ಹೋಗ್ತಾ ಇದ್ದವರಿಗೆ ಈ ಒಂದು ಬೇಕನ್ಕೊಂತೀನಿ. ಯಾಕಂದ್ರೆ ಇವರಿಗೆ ಸುದೀಪ್ ಸರ್ ಬಂದು ಹೇಳಿದ್ರು ಇವ್ರ ಮಾತು ಕೇಳೋದಿಲ್ಲ. ಇಲ್ಲಿ ಏನಂದ್ರೆ ಅವ್ರ ಮೇನ್ ಟಾರ್ಗೆಟ್ ಏನಂದ್ರೆ ಕೆಲವೊಂದಿಷ್ಟು ಜನರದು ಗಿಲ್ಲಿ ನಟ, ಕಾವ್ಯ ಮತ್ತೆ ರಕ್ಷಿತಾ, ಇವ್ರು 3 ಜನ ಟಾರ್ಗೆಟ್ ಅಲ್ಲಿದ್ದು. ಬಾಕಿಯವರೆಲ್ಲ ತಾವು ಮಾಡಿರೋದು ಸರಿ ಅಂತ ಹೇಳ್ಕೊಂಡೆ. ಇನ್ ಕೆಲವರು ಆಟದಿಂದ ಹೊರಗಿದ್ದಾರೆ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ, ನಮ್ಗೆ ಅದ್ರ ವಿಷಯನೇ ಬೇಡ ಅಂತ. ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಓಕೆ. ಆದ್ರೆ ಹಿಂದಿನ ದಿನಗಳಲ್ಲಿ ಅವ್ರು ಎಲ್ಲೋ ಒಂದ್ ಕಡೆ ಆಟದಲ್ಲಿ ಮುಂದೆ ಬರ್ತಾ ಇರ್ಲಿಲ್ಲ. ಟಾಸ್ಕ್ ಅಂತ ವಿಚಾರಕ್ಕೆ ಬಂದ್ರೆ ಮುಂದಿರ್ತಿದ್ರು, ಬಟ್ ಬೇರೆ ಟೈಮಲ್ಲಿ ಅವರೆಲ್ಲೂ ಬೇರೆ ತರ ಎಲ್ಲೂ ಹೌದು. ನಿನ್ನೆ ಸುದೀಪ್ ಸರ್ ಅವರು ಅದೇನೆ ಹೇಳಿದ್ರು, ಧನುಷ್ ಅವರು ಅಭಿಷೇಕ್ ಅವರು ನಿಮ್ ಜಗಳದಲ್ಲಿ ಎಲ್ಲೋ ಒಂದ್ ಕಡೆ ಗಾರ್ಡನ್ ಏರಿಯಾ ಸೇರ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರು. ಅದೇ ರೀತಿ ಆ ರೀತಿ ಆಟ ಆಡಿದ್ರೆ ಅವರಿಗೆ ತೊಂದರೆ ಆಗುತ್ತೆ. ಮುಂದೆ ಅವ್ರನ್ನ ಅವ್ರು ತೋರ್ಸ್ಕೊಳ್ಬೇಕು ಜನಗಳಿಗೆ, ಅವ್ರ ಏನ್ ವ್ಯಕ್ತಿತ್ವ ಅನ್ನೋದು ತೋರ್ಸ್ಕೊಂಡ್ರೆ ಇಂತ ಒಂದು ಸಮಯದಲ್ಲಿ ಅವ್ರು ಬಂದ್ರೆ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಧನುಷ್ ಅವ್ರ ಮೇಲೆ ಆಗಿರ್ಬೋದು, ಅಭಿಷೇಕ್. ಯಾಕಂದ್ರೆ ಸ್ಟಾರ್ಟಿಂಗ್ ಬಂದಾಗ ಇವ್ರಿಗೆ ಕ್ರಶ್ ಕೂಡ ಆಗಿದ್ರು ಅಭಿಷೇಕ್ ಅವರು. ಹೌದು, ಅಭಿಷೇಕ್ ಅವರು ಅವ್ರ ಆಟನೇ ಇನ್ನು ಸ್ಟಾರ್ಟ್ ಮಾಡಿಲ್ಲ. ಆದ್ರೆ ಎಲ್ಲೊಂದ್ ಕಡೆ ಅವರು ಕೆಲವೊಂದಿಷ್ಟು ಕಡೆ ನನಗೂ ಅವ್ರ ಆಟ ಇಷ್ಟ ಆಗ್ತಿದೆ. ಯಾಕಂದ್ರೆ ಅವರು ಸ್ಟ್ಯಾಂಡ್ ನ ಕರೆಕ್ಟ್ ತಗೊಳ್ತಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಎಲ್ಲೊಂದ್ ಕಡೆ ಈ ಅಶ್ವಿನಿ ಗೌಡ ಅವರ ಆರ್ಭಟದಲ್ಲಿ ಅಥವಾ ಆ ಗ್ರೂಪಿನ ಆರ್ಭಟದಲ್ಲಿ ಇವರೆಲ್ಲ ಮಂಕಾಗಿ ಹೋಗ್ಬಿಟ್ರ ಹೇಗೆ? ಹೌದು, ಸ್ಟಾರ್ಟಿಂಗ್ ಅಲ್ಲಿ ಅವ್ರೊಂಥರ ಡಾಮಿನೇಟ್ ಮಾಡಿದ್ರಲ್ಲ, ಅಲ್ಲಿ ಒಂದ್ ಕಡೆ ಮುಳುವಾಗಿರೋದಂತೂ ಹೌದು ಅನ್ಕೊಂತೀನಿ. ಯಾಕಂದ್ರೆ ಅಶ್ವಿನಿ ಗೌಡ ಅವರು ಬೇರೆಯವ್ರಿಗೆ ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ. ಇವಾಗ್ಲೂ ನೋಡ್ತೀವಿ, ಅವ್ರು ತಪ್ಪಿದ್ರು ಅವ್ರ ಮಾತಾಡಕ್ಕೆ ಬಿಡಲ್ಲ, ಅವ್ರದೇ ಸರಿ ಅನ್ನೋ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆ ಒಂದು ವಿಚಾರದಲ್ಲಿ ಅಭಿಷೇಕ್ ಅವರು, ಧನುಷ್ ಅವರು ಈ ಮುಂದಿನ ದಿನಗಳಲ್ಲೂ ಆಟ ಮುಂದೆ ಹೊರಿಸ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ನಾಮಿನೇಷನ್ ಬಂದ್ರೆ ರಾಶಿಕಾ ಅವ್ರು ಹೋಗ್ಬೇಕು. ಇವತ್ತು ರಾಶಿಕಾ ಅವ್ರು ಹೋಗ್ಬೇಕು. ಯಾರು ಹೋಗ್ತಾರೆ ಅನ್ಸುತ್ತೆ? ಧ್ರುವಂತ್ ಅವ್ರು ಹೋಗೋ ಚಾನ್ಸಸ್ ಇದೆ. ಆದ್ರೆ ರಾಶಿಕಾ ಅವರೇ ಹೋದ್ರೆ ಚಲೋ ಇರುತ್ತೆ ಅನ್ಕೊಂತೀನಿ. ಎಸ್, ಇನ್ನು ನೇತ್ರ ಅವರ, ಈಗ ನಾವು ಅದೇ ರಾಶಿಕಾ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ಅವರು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ, ಅಂದ್ರೆ ಯಾವಾಗ ಜಂಟಿ ಆಗಿದ್ರು, ಮಂಜು ಭಾಷಿಣಿ ಅವ್ರ ಜೊತೆಗಿದ್ರು, ಆಗ ಅವ್ರ ಆಟ ಎಲ್ಲೊಂದ್ ಕಡೆ ಅಂದ್ರೆ ಕಾಣಿಸ್ಕೊಂತಿರ್ಲಿಲ್ಲ. ಹೌದು, ಬಟ್
ಒಳ್ಳೆ ರೀತಿಯಾಗಿ ಇದ್ರು ಅವರು. ಅಂದ್ರೆ ಈ ಒಂದು ಗ್ರೂಪಿಗೆ ಸೇರ್ಕೊಂಡು ಈ ಡೌರಾಣಿಗಳು ಅದು ಇದು ಅಂತ ಹಿಂದಿಂದ ಮಾತಾಡೋದು ನಾವೆಲ್ಲೂ ನೋಡಿರ್ಲಿಲ್ಲ. ಬಟ್ ಅವ್ರು ಮಂಜು ಭಾಷಿಣಿ ಅವ್ರು ಎಲಿಮಿನೇಟ್ ಆಗಿ ಹೋದ್ಮೇಲೆ ಇವ್ರ ಕಂಪ್ಲೀಟ್ ಆಟ ಚೇಂಜ್ ಆಯ್ತು. ಅದು ಸೂರಜ್ ಅವ್ರು ಬಂದ್ಮೇಲೂ ಕೂಡ ಇನ್ನೂ ಚೇಂಜ್ ಆಗಿದೆ. ಸೊ ರಾಶಿಕಾ ಅವ್ರ ಆಟದ ಬಗ್ಗೆ ನೀವೇನ್ ಹೇಳ್ತೀರಾ? ಮೊದಲೆಲ್ಲಾನು ಅವರ ಒಂದು ಇನ್ನೋಸೆಂಟ್ ಆಗಿ ತಮ್ಮ ಆಟನ ತಾವು ಎಲ್ಲಿ ಸ್ಟ್ಯಾಂಡ್ ತಗೋಬೇಕು, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡ್ತಿದ್ರು. ಕೆಲವೊಂದು ಟೈಮ್ ಮಾತಾಡೋದೇ ಇಲ್ಲ ಅಂತ ಹೇಳಿ ಮನೆಯವರಿಂದನೂ ಮಾತು ಕೇಳಿವಿ ನಾವು. ಹಿಂಗೆಲ್ಲ ಇದ್ದವರು ಸಡನ್ ಆಗಿ ಜಂಟಿ ಅನ್ನೋ ಒಂದು ಬಂಧದಿಂದ ಬಿಡಿಸ್ಕೊಂಡ್ಮೇಲೆ ಮಂಜು ಭಾಷಿಣಿ ಅವ್ರು ಹೋದ್ಮೇಲೆ ಅದೊಂದು ಗೇಮ್ ಲಾಸ್ಟ್ ಅವ್ರು ಮಂಜು ಭಾಷಿಣಿ ಅವ್ರು ಹೋಗೋಕಿನ ಮೊದಲೇ ಒಂದು ಗೇಮ್ ಸ್ಟಾರ್ಟ್ ಆಗಿರುತ್ತಲ್ಲ, ಬಾಲ್ ತಂದು ಹಾಕೋದು. ಅವಾಗಿಂದನೂ ಅವ್ರದ್ದು ಒಂದು ಸ್ವಲ್ಪ ಒಪಿನಿಯನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಕಾವ್ಯ ಅವ್ರ ಮೇಲೆ ಫಸ್ಟಿಗೆ ಅವ್ರ ಒಪಿನಿಯನ್ ಚೇಂಜ್ ಆಗುತ್ತೆ. ಆಮೇಲೆ ಇಲ್ಲಿಂದ ಮತ್ತೆ ಸ್ಪಂದನ ಅವ್ರ ಜೊತೆಗೆ ಅವ್ರು ಸೇರ್ಕೊಂಡು ಮಂಜು ಭಾಷಿಣಿ ಅವ್ರು ಹೋಗಿದ್ಮೇಲೆ ಅಲ್ಲಿ ಒಂಥರ ಡಿಸ್ಕಷನ್ಸ್ ಸ್ಟಾರ್ಟ್ ಆಗಿರ್ತೈತಿ. ಅಲ್ಲಿಂದ ಮತ್ತೆ ಆಮೇಲೆ ರಿಷಾ ಅವ್ರು ಬಂದ್ಮೇಲೆ ಅಂತೂ ಕಂಪ್ಲೀಟ್ ಚೇಂಜ್ ಆಗಿ ಹೋಗ್ಬಿಟ್ಟೈತಿ. ಹಿಂಗೆಲ್ಲ ಮಾಡ್ಕೊಂತ ಅವ್ರ ಮಾತುಗಳ ಮೇಲೂ ಹಿಡಿತಾ ಇಲ್ಲ. ಹಂಗೆ ಸುಮ್ನೆ ಯಾರೋ ಅಂದ್ರೆ ಅವರು ತಮ್ಮ ಸ್ವಂತಿಕೆಯಿಂದ ಮಾತಾಡ್ತಿಲ್ಲ ಅಂತ ಅನಿಸ್ತೈತಿ ನನಗ. ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ. ಯಾರೋ ಒಬ್ರು ಹೇಳಿದಾಗ ಮಾತ್ರ ಅವ್ರಿಗೆ ಹೌದಲ್ಲ ಅಂತ ಹೇಳಿ ಸಡನ್ ಆಗಿ ಪರ್ ಸೆಕೆಂಡ್ ಒಳಗೆ ಅವ್ರು ವಿಚಾರ ಮಾಡಿ ಚೀರಾಡೋದಾಗಿರ್ಬೋದು, ಸುಮ್ನೆ ತಮ್ದು ಒಂದು ಗಾಸಿಪ್ ನ ಹೊರಗೆ ಹಾಕೋದಾಗಿರ್ಬೋದು, ಈ ತರ ಎಲ್ಲ ಮಾತುಗಳಿಂದ. ರಾಶಿಕಾ ಅವರ ಆಟದಿಂದ ಸೂರಜ್ ಮೇಲೂ ಅದ್ ಪ್ರಭಾವ ಬೀರ್ತಾ ಇದೆ ಅಂತ ಅನ್ಸುತ್ತಾ ಹೇಗೆ ನಿಮ್ಗೆ? ಅವರ ಇಲ್ಲ, ಅವ್ರು ರಾಶಿಕಾ ಅವ್ರ ಆಟದಿಂದ ಸೂರಜ್ ಅವ್ರ ಮೇಲೆ ಪ್ರಭಾವ ಬೀರಾತಿಲ್ಲ. ಅವ್ರು ಹೋಗಿ ಬೇಕಂತಾನ ಅದನ್ನ ಹಾಕೊಂಡ್ ಬರತ್ತಾರ ತಮ್ಮ ಮೇಲೆ. ಯಾಕಂತಂದ್ರೆ ಮೊದ್ಲಿಗೆನ ಬಿಗ್ ಬಾಸ್ ಅವ್ರ ಎಂಟ್ರಿ ಆದಾಗ ಬಿಗ್ ಬಾಸ್ ಅವರು ಕೇಳಿರೋ ಒಂದು ಪ್ರಶ್ನೆಗೆ ಬಹಳ ಸರಳವಾಗಿ ಅವ್ರಿಗೆ ರಾಶಿಕಾ ಅವರಿಗೆ ಉತ್ತರ ಕೊಡ್ತಾರ. ಆಮೇಲೆ ರಾಶಿಕಾ ಅವರು ಅದರಿಂದ ಯಾಕೋ ಅದನ್ನ ತಗೊಳ್ಳೋದ್ರೊಳಗೆ ಹಿಂದೆಟ್ ಹಾಕಿ ಸ್ವಲ್ಪ ಸೈಲೆಂಟ್ ಆಗಿರ್ತಾರ. ಆಮೇಲೆ ಅವ್ರ ಬಗ್ಗೆ ಫುಲ್ ಎಲ್ಲ ಡೀಟೇಲ್ಸ್ ನ ಹೇಳಿ ಮನೆಯಿಂದ ಆಮೇಲೆ ಅವ್ರ ಹತ್ರನ ಹೋಗಿ ಕುತ್ಕೊಳ್ಳೋದಾಗಿರ್ಬೋದು. ಈ ತರ ಒಂದು ಆಟ ರೀತಿಯಾಗಿ ಆಟ ಆಡಿದ್ರೆ ಚಲೋ ಆಕಿತ್ತು. ಬಟ್ ಇವ್ರು ಅಲ್ಲಿ ಬಂದಿಂದಾಗ ಅವರೇ ಇಷ್ಟ ಅಂತ ಹೇಳಿ ಅವ್ರ ಜೊತೆಗೇನೆ ಟೈಮ್ ಸ್ಪೆಂಡ್ ಮಾಡೋದು, ಮನೆಯವ್ರ ಜೊತೆಗೆ ತಮ್ಮ ಇಂಡಿವಿಜುವಲ್ ಒಂದು ಟೈಮ್ನ ಪಾಸ್ ಮಾಡೋದು ಬದಲಿ ಅವ್ರ ಜೊತೆಗೇನೆ ಇರೋದು. ಪ್ರತಿಯೊಂದು ಅಲ್ಲಿ ಏನೋ ಜಗಳ ಆಗಕತ್ತೈತೆ ಅಂದ್ರೂ ಅವ್ರು ಹೋಗಿ ನಮಗೆ ಯಾಕಪ್ಪ ಅಂತ ಹೇಳಿ ದೂರ ಕುತ್ಕೊಂಡು ಬರೇ ತಮ್ಮದೊಂದು ಲೋಕದೊಳಗನ ತಾವು ಮಾತಾಡೋದಾಗಿರ್ಬೋದು. ನಿನ್ನೆ ಅಶ್ವಿನಿ ಅವರು ಹೇಳ್ತಾರ, ಇಲ್ಲಿ ಮನೆಯೊಳಗೆ ಏನಾದ್ರೂ ನಿಮ್ಗೆ ಸಂಬಂಧ ಬೀಳಲ್ಲ ಅಲ್ಲ ಅಂತಂದು ಹೇಳಿ ಬಂದು ಕೇಳ್ತಾರ. ಅವ್ರ ಇಂಥವೆಲ್ಲ ಮಾಡ್ಬಾರ್ದು. ಯಾಕಂದ್ರೆ ಕೆಲವೊಂದು ಟೈಮ್ ಒಳಗ ಅವು ಪ್ರತಿಯೊಂದು ನಿಮಿಷನೂ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತೈತಿ. ಯಾಕಂದ್ರೆ ಪ್ರತಿಯೊಂದು ಯಾವುದೋ ಒಂದು ತಪ್ಪು ನಡೆಯತೈತೆ ಅಂದ್ರೂ ಅದ್ರ ಬಗ್ಗೆ ಎಲ್ರದ್ದು ಸ್ಟ್ಯಾಂಡ್ ಒಂದೇ ಆಗಿರ್ಬೇಕು. ಅದು ನ್ಯಾಯದ ಪರವಾಗಿನ ಮಾತಾಡೋದಾಗಿರ್ಬೇಕು. ಸೊ ಇಂಥದ್ರೊಳಗೆ ನಮ್ಗೆ ಸಂಬಂಧನೇ ಇಲ್ಲ ಅಂತ ಕುಂತ್ಬಿಟ್ರೆ ಅವ್ರನ್ನ ಯಾರು ಜಡ್ಜ್ ಮಾಡಂಗಿಲ್ಲ, ಅವ್ರು ಯಾರು ಆ ಮನೆ ಒಳಗೆ ಅದಾರ ಅಂತ ಹೇಳಿ ಕನ್ಸಿಡರ್ ಆಗಂಗಿಲ್ಲ. ಸೊ ಇದ್ ಒಂದು ರೀತಿಯ ಆಟ ಬಿಟ್ಟು ಸೂರಜ್ ಅವರು ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ಕಳೆದು ಹೋಗ್ತಿದಾರ ಅನ್ಕೊಂತೀನಿ ನಾನು. ಸೊ ಇದೊಂದು ರಾಶಿಕಾ ಅವ್ರದ್ದು ಸುಮ್ಮನೆ ಚೀರಾಡೋದ್ರಿಂದ ಇದೊಂದು ಬೇರೆ ಬೇರೆ ಒಪಿನಿಯನ್ಸ್ ನ ಪಾಸ್ ಮಾಡೋದ್ರಿಂದ ಅವ್ರ ಆಟ ಅವ್ರು ಹಾಳು ಮಾಡ್ಕೊಂತಾರೆ. ಎಸ್, ಇನ್ನು ರಘುವೀರ್ ಅವರೇ, ಈಗ ರೀಶಾ ಅವರ ಆಟ ಹೇಗಿದೆ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಒಬ್ರೊಬ್ರು ನೆನ್ನೆ ರೀಸನ್ ಕೊಡ್ತಿದ್ರು ಕಳಪೆಗೆ. ಅಂದ್ರೆ ಅವ್ರು ಯಾವ್ದನ್ನು ಅವ್ರು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅವ್ರು ಕೊಟ್ಟಿರುವಂತಹ ರೀಸನ್ಸ್ ನ. ಜೊತೆಗೆ ಅಶ್ವಿನಿ ಗೌಡ ಅವ್ರಿಗೆ ನಾನೊಂದು ಫೈಟ್ ಕೊಡ್ತೀನಿ ಅಂತ ಬಂದವರು ಈಗ ಅವ್ರ ಗ್ರೂಪ್ ಅಲ್ಲೇ ಅವರು ಕೂಡ ಕಳೆದು ಹೋಗ್ಬಿಟ್ಟಿದ್ದಾರೆ. ಸೊ ರೀಶಾ ಅವ್ರ ಆಟ ಹೇಗಿದೆ ಅನ್ಸುತ್ತೆ ನಿಮ್ಗೆ? ರೀಶಾ ಅವ್ರ ಆಟ ನನಗೆ ಒಂದು ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ. ಯಾಕಂದ್ರೆ ಮೊದಲನೇ ದಿನ ಏನ್ ಎಕ್ಸ್ಪೆಕ್ಟೇಷನ್ ಇತ್ತಂದ್ರೆ ಇವರು ಅಶ್ವಿನಿ ಗೌಡ ಅವರಿಗೆ ಟಕ್ಕರ್ ಕೊಡೋ ಒಬ್ರು ಬಂದಿದ್ದಾರೆ ಅಂತಾನೆ ನಾವು ಇಲ್ಲಿ ಕೂತ್ ಮಾತಾಡಿದ್ವಿ. ಆದ್ರೆ ನಮ್ಗೇನ ಸುಳ್ಳು ಅನ್ಸ್ಬಿಟ್ರು. ಯಾಕಂದ್ರೆ ಇವ್ರು ಆತರ ಅಲ್ಲ, ಇವ್ರು ಸ್ಟ್ರಾಂಗ್ ಅಂತ ತಿಳ್ಕೊಂಡಿದ್ವಿ, ಅವ್ರು ಅದನ್ನು ಅಲ್ಲ ಅನ್ಕೊಂತೀನಿ. ಯಾಕಂದ್ರೆ ಯಾರನ್ನ ಇವ್ರು ವಿರೋಧಿಸಿ ಹೋಗಿದ್ರಲ್ಲ ಅವ್ರ ಗುಂಪಲ್ಲೇ ಮುಳುಗೋಗ್ಬಿಟ್ರಲ್ಲ, ಅವಾಗ ಅವ್ರು ಅರ್ಥ ಮಾಡ್ಕೊಬೇಕಾಗತ್ತೆ ಇವ್ರು ಯಾವ ರೀತಿ ಒಂದು ಸ್ಟ್ಯಾಂಡ್ ಅನ್ನ ಇಡ್ಬೋದು ಅಂತ. ಯಾಕಂದ್ರೆ ನಾನು ಅವ್ರ ಸ್ನೇಹಿತರಾಗೋದು ತಪ್ಪಂತ ಹೇಳ್ತಾ ಇಲ್ಲ, ಅದರಲ್ಲಿ ಕಳೆದು ಹೋಗೋದು ತಪ್ಪಂತೀನಿ. ಯಾಕಂದ್ರೆ ಸ್ನೇಹಿತರು ಯಾರು ಆಗ್ಬೋದು, ಅವರು ಹೊರಗಡೆಯಿಂದ ನೋಡ್ಕೊಂಡ್ ಬಂದಾಗ ಅದನ್ನ ಅಪೋಸ್ ಮಾಡ್ತಿದ್ರು, ಬಟ್ ಒಳಗ್ ಬಂದ್ಮೇಲೆ ಅವ್ರ ಜೊತೆ ಕೈ ಜೋಡಿಸ್ತಾರೆ. ಹೌದು, ಆ ಒಂದು ವಿಚಾರಕ್ಕೆ ನಾ ಈ ಮಾತನ್ನ ಹೇಳ್ತಿದ್ದೀನಿ. ಯಾವ ಲೆಕ್ಕದಲ್ಲಿ ಅಂದ್ರೆ ಅವರು ಯಾವುದೇ ಒಂದು ತಮ್ಮ ಮೇಲೆ ಬಂದು ಇವ್ರು ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಬ್ಲೇಮ್ ಮಾಡ್ತಾ ಇದಾರೆ. ಆ ಕೆಲವೊಂದಿಷ್ಟು ವರ್ಡ್ ಗಳನ್ನ ನಿನ್ನೆ ಧ್ರುವಂತ್ ಅವರಿಗೂ ಉಪಯೋಗಿಸ್ತಾರೆ. ಆದ್ರೆ ಕೆಲವೊಂದಿಷ್ಟು ವರ್ಡ್ ಗಳನ್ನ ಇವ್ರು ಎಕ್ಸೆಪ್ಟ್ ಮಾಡ್ಕೊಳಕ್ ಹೋಗಲ್ಲ. ಬೇಕು ಅಂತಾನೆ ಅಲ್ಲಿ ಗಿಲ್ಲಿ ನಟ ಅವರು ಕಾವ್ಯ ಅವರ ಡಿಸ್ಕಷನ್ ಅಲ್ಲಿ ಇವ್ರ ವಿಷಯನೇ ಅಲ್ಲಾಗಿತ್ತು, ಆದ್ರೂ ಅಲ್ಲಿ ಹೋಗಿ ಮೂಗ್ ತೋರಿಸೋ ಒಂದು ವಿಚಾರ ಮಾಡ್ತಾರೆ. ಮತ್ತೆ ಯಾರ್ಯಾರಿಗೋ ಬಂದು ಏನೇನೋ ಸ್ಟೇಟ್ಮೆಂಟ್ ಕೊಡೋದು, ಮತ್ತೆ ಅದನ್ನ ಇವರು ವಾಪಸ್ ತಗೊಳ್ಳೋಂತ ಶಕ್ತಿನೂ ಇವರಲ್ಲಿ ಇರಲ್ಲ. ಇವರು ಅದನ್ನ ಟ್ರಿಗರ್ ಆಗಿ ಚೀರಾಡೋದನ್ನ ಮಾಡ್ತಾರೆ, ಬೇಕಂತಾನೆ ಚೀರಾಡ್ತಾರೆ. ಮತ್ತೆ ರಕ್ಷಿತ್ ಅವರನ್ನ ಬೇಕಂತಾನೆ ಟಾರ್ಗೆಟ್ ಮಾಡ್ತಿದ್ದಾರೆ. ಏನ್ ಹಿಂದಿನ ದಿನಗಳಲ್ಲಿ ಬಂದು ಅವ್ರೇನ್ ಹೇಳಿದ್ರಲ್ಲ ರಕ್ಷಿತ್ ಅವರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ, ಆ ತರ ಇವ್ರು ಬಂದು ಅದೇನೆ ಮಾಡ್ತಿದ್ದಾರೆ. ಅಷ್ಟೆಲ್ಲ ಇವ್ರು ಬಂದು ಇದೇನೆ ಮಾಡೋದಿದ್ರೆ ಅಲ್ಲಿ ಬಂದು ಸ್ಟೇಜ್ ಮೇಲೆ ಆ ತರ ಯಾಕೆ ಮಾತಾಡ್ಬೇಕಿತ್ತು? ಮತ್ತೆ ಇಲ್ಲಿ ಅಂದ್ರೆ ನಮ್ಗೆ ನೋಡೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈಗ ಹೊರಗಡೆಯಿಂದ ಅವ್ರು ನೋಡ್ಕೊಂಡ್ ಬರೋದಕ್ಕೂ ಒಳಗಡೆ ಹೋದ್ಮೇಲೆ ಏನಾದ್ರೂ ಒಂದು ಎನ್ವಿರಾನ್ಮೆಂಟ್ ಚೇಂಜ್ ಇರುತ್ತಾ ಏನೋ ಅನ್ನೋ ಕನ್ಫ್ಯೂಷನ್ಸ್. ಅವ್ರು ಹೇಳಿದ್ರು ಮ್ಯಾಮ್, ಅದನ್ನ ಹೊರಗಡೆಯಿಂದ ನೋಡಿರೋದ ಬೇರೆ, ನಾನು ಇಲ್ಲಿ ಒಳಗಡೆ ಬಂದ ಮೇಲೂ ನಾನು ಅಡ್ಜಸ್ಟ್ ಆಗ್ಬಿಟ್ಟೆ ಇವರಿಗೆ ಅಂತ ಅವರ ಸ್ವತಃ ನಾವು ನೋಡ್ತಿರೋದೇ ಸುಳ್ಳ ಹಾಗಾದ್ರೆ ಅಂತ ಡೌಟ್ ಕೂಡ ಬರುತ್ತೆ ಅಲ್ವಾ?
ಎಸ್ ಇನ್ನು ನೇತ್ರ ಅವ್ರೆ, ನಿಮ್ಮ ಪ್ರಕಾರ ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾರು ಆಗ್ಬೇಕು ನಿಮಗೆ? ನನ್ನ ಪ್ರಕಾರ ಮಲ್ಲಮ್ಮ ಅಂತ ಅನ್ಕೊಂಡೀನಿ. ಯಾಕಂದ್ರೆ ಅವ್ರ ಆಟ ಎಲ್ಲೂ ಇಷ್ಟಿದೆ, ಈ ಹಿಂದಿನ ದಿನದೊಳಗೆ ಇದ್ದಷ್ಟು ಸ್ಟ್ರಾಂಗ್ ಆಗಿ ಅವ್ರು ಕಾಣಿಸ್ಕೊಂತಿರೋ ರೀತಿ ಒಳಗೆ ಈ ವಾರ ಎಲ್ಲೋ ಭಾಳ ಸೈಲೆಂಟ್ ಆಗಿಬಿಟ್ರು ಅನ್ಕೊಂತೀನಿ. ಅವ್ರ ಡ್ಯಾನ್ಸ್ ಪ್ರೋಗ್ರಾಮ್ ಒಂದು ಆಟ ಅಷ್ಟರೊಳಗೆ ಬಿಟ್ರೆ ಬೇರೆ ಎಲ್ಲೂ ಅವರು ತಗೋಬೇಕಾಗಿರೋ ಸ್ಟ್ಯಾಂಡ್ ತಗೋತಿಲ್ಲ, ಕರೆಕ್ಟಾಗಿ ಒಪಿನಿಯನ್ ಪಾಸ್ ಮಾಡ್ತಿಲ್ಲ, ಬರೀ ಎಲ್ಲದಕ್ಕೂ ಭಾಳ ಸಣ್ಣದಾಗಿ ಉತ್ತರ ಕೊಡ್ತಾರೆ. ಯಾರ ಜೊತೆಗೂ ಅಷ್ಟು ಮಾತಾಡಕ್ ಹೋಗಲ್ಲ. ಅವರಿಗೆ ಎಲ್ಲೋ ಇನ್ನೂ ಅದೊಂದು ನಾ ಹಳ್ಳಿ ಬಂದೆ ನಾನು ಹಿಂದೆ ಬಾಳ ಮುಜುಗರ ಇನ್ನೂ ಅದನ್ನ ಬಿಟ್ಟು ಆಟ ಆಡ್ತಿಲ್ಲ ಅನ್ಕೊಂತೀನಿ ನಾನು. ಅದ್ ಬಿಟ್ರೆ ಮಾಳು ಅವ್ರು ಹೋಗ್ಬೋದು ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಮೊದ್ಲ ಅವ್ರಿಗೆ ಕೊಟ್ಟಿರೋಂಥ ಟಾಸ್ಕ್ ಒಳಗ ಎಷ್ಟು ಪಟ್ ಅಂತ ಹೇಳಿ ಮುಗಿಸ್ತಿದ್ರು. ಬಟ್ ಇವಾಗ ಕೊಟ್ಟಂತ ಟಾಸ್ಕ್ ಎರಡೂನು ಅವ್ರು ಕರೆಕ್ಟಾಗಿ ಆಟ ಆಡಕ್ ಆಗ್ಲಿಲ್ಲ. ಯಾಕಂದ್ರೆ ಅದರಿಂದ ಸ್ವಲ್ಪ ಟೈಮ್ ಭಾಳ ವೇಸ್ಟ್ ಮಾಡಿದ್ರು ಅಂತ ಅನ್ಕೋಬಹುದು. ಅವ್ರೂ ಜನರ ಜೊತೆಗೆ ಮಾತಾಡೋದಾಗಿರ್ಬೋದು, ಬೆರೆಯೋದಾಗಿರ್ಬೋದು, ಅವ್ರಿಗಿನ್ನೂ ಹೊಂದ್ಕೋತಿಲ್ಲ ಅಂತಂದು ಹೇಳಿ ಅದರದಕ್ಕೋಸ್ಕರ ನಾಮಿನೇಟ್ ಆಗಬಹುದು ಅನ್ನೋದು ಒಂದು ಅಷ್ಟೇ. ಎಸ್ ಇನ್ನು ರಘುವೀರ್ ಅವರೇ, ಅಂದರೆ ಈ ಮನೆಯಲ್ಲಿ ಈ ಅಶ್ವಿನಿ ಗೌಡ ಅವ್ರ ಗ್ರೂಪ್ ಏನಿದೆ ಆ ಗ್ರೂಪ್ನ ವಾದ ಏನಂದರೆ ರಕ್ಷಿತಾ ಫೇಕ್ ಅಂತ. ಅಂದರೆ ಅವಳು ವೀಕೆಂಡಲ್ಲೇ ಒಂಥರ ಇರ್ತಾಳೆ, ವೀಕ್ ಡೇಸಲ್ಲೇ ಒಂಥರ ಇರ್ತಾಳೆ, ವಾಯ್ಸ್ ಸುಮ್ಮನೆ ರೈಸ್ ಮಾಡ್ತಾಳೆ. ಅಂದರೆ ರೀಶಾ ಅವರು ಕೂಡ ಹೇಳಿದರು, ಸುದೀಪ್ ಸರ್ ಕೇಳಿದ್ರು ಕೂಡ ನಾನು ಇದನ್ನು ಅಲ್ಲೂ ಹೇಳ್ತೀನಿ ಅಂತ. ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ? ರಕ್ಷಿತಾ ಫೇಕ್ ಅನ್ಸುತ್ತಾ ಹೇಗೆ? ನನಗೆ ಅವರೇ ಫೇಕ್ ಅನಿಸ್ತಾ ಇದ್ದಾರೆ. ಈ ರಕ್ಷಿತಾ ಫೇಕ್ ಅನಿಸ್ತಾ ಇಲ್ಲ. ಯಾಕಂದ್ರೆ ಸುದೀಪ್ ಸರ್ ಅವರು ನಿನ್ನೆನೇ ಹೇಳಿದ್ರು, ನೀವು ಯಾಕಂದ್ರೆ ವೀಕ್ ಡೇಸ್ ಅಲ್ಲಿ ಒಂಥರ ಇರ್ತೀರಾ, ವೀಕೆಂಡ್ ಅಲ್ಲಿ ನೀವು ಒಂಥರ ಇರ್ತೀರಾ, ನೀವು ಇರ್ತೀರಾ, ನಿಮ್ಗೂ ಅದೇ ಪ್ರಾಬ್ಲಮ್ ಇರುತ್ತೆ. ಹೌದು, ನಾವು ನೋಡ್ತಿರ್ತೀವಿ. ಹೌದು, ಕೆಲವು ಅಶ್ವಿನಿ ಅವರು ಎಲ್ಲ ವಾರ ಪೂರ್ತಿ ಅವ್ರದೇ ಒಂದು ಡಾಮಿನೇಟ್ ಅಲ್ಲಿ ಇರ್ತಾರೆ. ಆದ್ರೆ ವಾರದಂತದಲ್ಲಿ ಬಂದಾಗ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ, ತಾವಲ್ಲದೆ ಇರೋ ರೀತಿ. ಆ ಅಶ್ವಿನಿ ಗೌಡ ಅವರೇ ಅಲ್ಲ ಅಂತ ನಮ್ಗೆ ಅನ್ಸ್ಬೇಕು. ಆ ರೇಂಜಿಗೆ ಬಂದು ಕುತ್ಕೊಂಡಿರ್ತಾರೆ. ಮತ್ತೆ ರೀಶಾ ಅವರು ಯಾವ ರೀತಿ ಚೀರಾಡ್ತಾರೆ, ಈ ಬೇಡದಿರೋ ವಿಷಯಕ್ಕೆಲ್ಲ ಬಂದು ಚೀರಾಡೋದು. ಅವರು ಬಂದು ನಿನ್ನೆ ಅವ್ರು ಏನ್ ಹೇಳ್ಬೇಕು ಅದನ್ನೇ ಮರ್ತೋಗಿದ್ದಾರೆ. ಅದನ್ನೇ ಸುದೀಪ್ ಸರ್ ಅವರೇ ನೆನ್ಸ್ಕೊಟ್ರು. ನಿಮ್ಗೆ ಏನ್ ಹೇಳ್ಬೇಕಿತ್ತಲ್ಲ ಹೇಳ್ರಿ. ಅಲ್ಲಿ ಹೇಳ್ಬೇಕಾದಾಗ ಅವ್ರು ಆ ರೇಂಜಿಗೆ ಏನಿತ್ತಲ್ಲ, ನನಗೆ ಬಯಸ್ಕೊಂಡ್ರು ಬೇಜಾರಿಲ್ಲ, ನಾನು ಹೇಳ್ತೀನಿ ಅನ್ನೋ ಒಂದು ವಾದ ಇತ್ತಲ್ಲ, ಅವ್ರು ಅದನ್ನು ಸಹಿತ ಹೇಳೋಕ್ಕಾಗಿಲ್ಲ. ಅಂತ ಯಾವುದೋ ಒಂಥರ ಹೇಳ್ಬೇಕು ಅನ್ನೋ ವಿಚಾರದಲ್ಲಿ ಸರ್ ಕೇಳಿದ್ರು ಅನ್ನೋ ವಿಚಾರದಲ್ಲಿ ಹೇಳಿದ್ರು ಹೊರತು ಆ ರೀತಿ ಇಲ್ಲ ಅನ್ಸಿಲ್ಲ. ಆದ್ರೆ ಫೇಕ್ ಅಂತ ಹೇಳಕ್ ಬಂದ್ರೆ ಕೆಲವೊಂದಿಷ್ಟು ಜನ ಅವರಲ್ಲಿ ಅವರೇ ಫೇಕ್ ಆಗಿ ಇದ್ದಾರೆ ಅನ್ಕೊಂತೀನಿ. ರಾಶಿಕಾ ಅವರು ಮೊದಲೇ ದಿನದಿಂದಲೂ ಅವ್ರು ಏನ್ ಒಬ್ಬರ ಮೇಲೆ ಡಿಪೆಂಡ್ ಆಗಿ ಅಂತ ಬೇರೆಯವ್ರಿಗೆ ಹೇಳ್ತಾ ಇದಾರಲ್ಲ, ಮೊದಲೇ ದಿನದಿಂದ ಡಿಪೆಂಡ್ ಆಗಿದ್ದವರು ರಾಶಿಕಾ ಅವರೇ ಅನ್ಕೊಂತೀನಿ. ಅವ್ರು ಏನ್ ಫೈನಲಿಸ್ಟ್ ಆದ್ರಲ್ಲ, ಅವರಿಗೆ ಇವರು ಯಾರು ಫೈನಲಿಸ್ಟ್ಗಳು ಏನು ಮೊದಲು ಇದ್ರಲ್ಲ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವ್ರು ಫೈನಲಿಸ್ಟ್ ಆಗ್ತಾನೆ ಇರಲಿಲ್ಲ. ಯಾಕಂದ್ರೆ ನಾವು ನೋಡಿದ್ವಿ, ಧನುಷ್ ಅವರನ್ನ ಮತ್ತೆ ಅಭಿಷೇಕ್ ಅವರನ್ನ, ಗಿಲ್ಲಿ ನಟ ಅವರನ್ನ ಟಾರ್ಗೆಟ್ ಮಾಡಿರ್ತಾರೆ. ಮೊದಲಿಂದನೂ ಅವರಿಗೆ ಹೆಚ್ಚಿನ ತೂಕ ಹಾಕಿ ಆ ಟಾಸ್ಕ್ ಇಂದ ಹೊರ ಹಾಕ್ತಾರೆ. ಆ ಒಂದು ವಿಚಾರದಲ್ಲಿ ರಾಶಿಕಾ ಅವರನ್ನ ಮನೆಯವರು ಮತ್ತೆ ಫೈನಲಿಸ್ಟ್ ಅವರು ಸಪೋರ್ಟ್ ಮಾಡಿರೋ ಒಂದು ರೀಸನ್ಗೆ ಅವ್ರು ಫೈನಲಿಸ್ಟ್ ಆಗಿರ್ತಾರೆ. ಅವ್ರೇನ್ ಸ್ವಂತ ಏನ್ ಗೆದ್ದು ಅದಕ್ಕೆ ಹೋಗಿದ್ದ ಅಂತ ನಮ್ಗೆಲ್ಲೂ ಕಂಡಿಲ್ಲ. ಮನೆಯವರು ಒಂದು ಅವಕಾಶ ಕೊಟ್ಟಿರೋದಕ್ಕೆ ಆಗಿದ್ದಾರೆ. ಡಿಪೆಂಡೆನ್ಸಿ ಅಂತ ಹೇಳಿ ಇವ್ರು ಬೇರೆಯವ್ರಿಗೆ ಹೇಳೋದು ತಪ್ಪು ಅನ್ಕೊಂತೀನಿ. ಅದು ಕಾವ್ಯ ಅವರನ್ನ ಬಂದು ಡಿಪೆಂಡೆನ್ಸಿ ಅಂತ ಹೇಳ್ತಾರೆ. ಕಾವ್ಯ ಅವರು ನಾವು ನೋಡ್ತಿರೋ ಪ್ರಕಾರ ನಮ್ಗೆಲ್ಲೂ ಅಂತಾರ ಕಾವ್ಯ ಅವರು ಡಿಪೆಂಡೆನ್ಸಿ ಅಂತ ಅನ್ಸ್ತೇನೆ ಇಲ್ಲ. ಯಾಕಂದ್ರೆ ಮೊದಲೇ ಅವರ ಜಂಟಿಯಾಗಿರ್ಬೇಕಾದ್ರು ಗಿಲ್ಲಿ ಅವ್ರ ಒಪಿನಿಯನ್ನೇ ಒಂದಿರುತ್ತೆ, ಕಾವ್ಯ ಅವ್ರದ್ದು ಒಪಿನಿಯನ್ನೇ ಒಂದಿರುತ್ತೆ. ಆ ಒಂದು ವಿಚಾರದಲ್ಲಿ ನನಗೆ ಆ ರೀತಿ ಅನಿಸ್ತು. ಎಸ್, ಇನ್ನು ಇಷ್ಟು ಹೊತ್ತು ನಮ್ಮ ಡಿಸ್ಕಷನ್ಗೆ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇವತ್ತು ಎಲಿಮಿನೇಷನ್ ಇದೆ. ಸೊ ಯಾರು ಎಲಿಮಿನೇಟ್ ಆಗ್ತಾರೆ, ಏನು ಎತ್ತ ಅಂತ ನೀವು ಕೂಡ ಕಾಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.